ಆತ್ಮೀಯರೇ, ನಾನು ಯೋಗಿ ನಿಶಿಂಜಿ. ಇಂದು ಮಾಯೆ ಅಂತಿಮ ಇದಾದ ಕಲಾ ಎಂಬ ಒಂದು ಮಾಯೆಯ ಬಗ್ಗೆ ನಾನು ಹೇಳ್ತೀನಿ. ಕಲಾ ಎಂದರೆ ಇಟ್ಸ್ ಎ ಲಿಮಿಟೆಡ್ ಕ್ರಿಯೇಷನ್. ಈ ಮಾಯೆಯಿಂದ ಹೊರಟು ಬಂದಾಗ ನೀವು ಸರ್ವಕರ್ತರಾಗ್ತೀರಿ. ಯು ಕ್ಯಾನ್ ಡೂ ಎನಿಥಿಂಗ್ ಕ್ರಿಯೇಟ್. ಅಥವಾ ಈಗ ನಾವೇನು ಕ್ರಿಯೇಟ್ ಮಾಡ್ತೀವಿ, ಅಥವಾ ಕ್ರಿಯೇಟ್ ಮಾಡಲು ನಮ್ಗೆ ಏನಿದೆ, ಕ್ರಿಯೇಟನ್ನು ನಾವೇನು ಮಾಡ್ತೇವೆ, ಮೂಲದಲ್ಲಿರುವ ವಸ್ತುಗಳನ್ನೇ ತೆಗೆದು ನಾವು ಮಾಡ್ತೀವಿ. ಮರಗಳಿಂದ ರಬ್ಬರ್ ಬರ್ತದೆ, ಅದರಿಂದ ತಯಾರು ಮಾಡ್ಬೋದು ಅಲ್ವಾ. ಮೂಲ ಪ್ರಕೃತಿಯಿಂದಲೇ ನಾವು ಏನಾದರೂ ವಿಭಿನ್ನವಾದದನ್ನು ಮಾಡಬೇಕು. ಈಗ ನಾವು ಆಗ್ರೋ ಪ್ರಾಡಕ್ಟ್ಸ್ ಮಾಡ್ತೇವೆ, ಅದು ಆಗ್ರೋ ಈಗ ಟೊಮ್ಯಾಟೊ ಜ್ಯೂಸ್ ಮಾಡ್ತೇವೆ, ಅದು ಜ್ಯೂಸ್, ಟೊಮ್ಯಾಟೊ ಪ್ಯೂರಿ ಮಾಡ್ತೇವೆ, ಟೊಮ್ಯಾಟೊ ಸಾಸ್ ಮಾಡ್ತೇವೆ, ಕ್ಯಾಚಪ್ ಮಾಡ್ತೇವೆ. ಇಂಥದ್ದನ್ನು ಮಾಡಲಿಕ್ಕೆ ಟೊಮ್ಯಾಟೊ ಎಂಬುದು ವಸ್ತು ಇರಲಿಲ್ಲ, ಅದು ಪ್ರಕೃತಿಯಿಂದಲೇ ಉತ್ಪನ್ನವಾಗಬೇಕು. ಹೌದು. ಅಥವಾ ಮಿನರಲ್ಸ್ಗಳಿಂದ ನಾವೇನಾದರೂ ಮಾಡ್ತೇವೆ. ಈಗ ನಾವೇನು ಮಾಡ್ತೇವೆ, MS ಪ್ಲೇಟ್ ಅಥವಾ ಪ್ಲ್ಯಾನ್ ಅಥವಾ ಏನಾದರೂ ಮಾಡ್ತೇವೆ, ಆ್ಯಂಗಲ್ಸ್, ಚಾನಲ್ಸ್, ಅದು ಯಾವುದು ಬರ್ತದೆ, ಕಬ್ಬಿಣ. ಈ ಕಬ್ಬಿಣ ಎಂಬುದು ನಾವು ಮೂಲ ಪ್ರಕೃತಿಯಿಂದಲೇ ಮಾಡಬೇಕಾಗ್ತದೆ. ಪ್ರಕೃತಿಯಲ್ಲಿ ನಾವು ಇದನ್ನು ಹೇಗೆ ಮಾಡಬಹುದು, ಅಥವಾ ಪ್ರಕೃತಿಯಲ್ಲಿದ್ದ ವಿಭಿನ್ನ ವಸ್ತುಗಳನ್ನು ಸೇರಿದೆ, ಅಥವಾ ಇಟ್ಟಿಗೆಯಿಂದ ಮನೆ ಮಾಡಬಹುದು. ಇಟ್ಟಿಗೆಗೆ ಮಣ್ಣು ಬೇಕಾಗ್ತದೆ, ಮೂಲ ಪ್ರಕೃತಿಯಲ್ಲಿ ಮಣ್ಣು ಇರ್ತದೆ. ಆದರೆ ನಾವು ಬೇರೆ ಬೇರೆ ತೆಗೆದುಕೊಂಡಾಗ ಇದು ನಾವು ಮಾಡೋಕ್ಕೆ, ಇದು ನಾವು ಕೊಡಪಾನ ಎಲ್ಲ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಅದರ ಮೂಲದಲ್ಲಿ ಅದು ಹೇಳಿದ್ರೆ ಅದು ಮಣ್ಣೆ. ಅಥವಾ ಹತ್ತಿಯಿಂದ ಒಂದೊಂದು ಎಳೆ ಸೇರಿಸಿ ಬಟ್ಟೆ ಆಗೋದು ಅಲ್ವಾ. ಬಟ್ಟೆ ಹತ್ತಿಯಿಂದ ಒಂದೊಂದು ಎಳೆ ತೆಗೆದು ಅಲ್ಲಿ ಬಟ್ಟೆ ಇಲ್ಲ, ಅದು ಎಳೆ ನೂರುಗಳು ಮಾತ್ರ. ಒಂದು ನಾವು ಆನಿಯನ್ ತೆಗೆದುಕೊಂಡ್ವಿ, ಸಿಪ್ಪೆ ಸುಲಿದಾಗ ಅಲ್ಲಿ ಏನೂ ಇಲ್ಲ ಅಲ್ವಾ, ಸೇರಿ ಒಂದೇನು ಹೇಳಿದ್ರೆ ನೀರು. ಈ ರೀತಿ ನಾನು ಹೇಳಲು ಬಯಸೋದೇನೆಂದರೆ, ನಾವು ಯಾವುದರಿಂದ ಇದ್ದೆವೋ ಅದರಿಂದ ಮಾರ್ಪಾಡಷ್ಟನ್ನೇ ಮಾಡಬಹುದು. ಅದನ್ನು ನಾವೇನು ಹೇಳ್ತೇವೆ, ಕಲಾ ಎಂಬುದು ಅಥವಾ ಆರ್ಟ್ ಎಂಬುದನ್ನು ನಾವು ಕರೀತೀವಿ. ಈಗ ನಾವೇನು ಹೇಳ್ತೀವಿ, ಯಾವುದೇ ಪೇಂಟಿಂಗ್ ಮಾಡಬೇಕು, ಯಾವುದೋ ಸಗಣಿ ಮುಂತಾದವುಗಳಿಂದ ಬಣ್ಣಗಳನ್ನು ತಯಾರಿಸಿ ಮತ್ತೆ ನಾವು ಕ್ಯಾನ್ವಸ್ ಮೂಡಿಸ್ತೇವೆ, ಅಥವಾ ಯಾವುದಾದ್ರೂ ನಾವು ಕಾರ್ಟೂನ್ಗಳಲ್ಲಿ ಮೂಡಿಸ್ತೇವೆ. ಯಾಕಂದರೆ ಬಣ್ಣ ನಾವು ತೆಗೆದುಕೊಳ್ಬೇಕಾದ ಯಾವುದು ಪ್ರಕೃತಿ. ಈಗ ನಾವು ಪ್ರಕೃತಿ ದತ್ತವಾದ ಸಂಗತಿಗಳನ್ನೇ ಮಾಡಿ, ಅದರಿಂದಲೇ ಮಾರ್ಪಾಡುಗಳನ್ನು ಮಾಡಿ ನಮಗೆ ಬೇಕಾದ ಸವಲತ್ತುಗಳನ್ನು, ಕಂಫರ್ಟ್ಗಳನ್ನು ನಾವು ಮಾಡಿಸಿಕೊಳ್ಳೋದು ಒಂದು ರೀತಿಯ ಕಲಾ ಎಂಬ ವಿಧಾನ. ಇದು ಲಿಮಿಟೆಡ್ ಕ್ರಿಯೇಟಿವ್. ಯು ಕಾನ್ ಒಮ್ಮೆಲೆ ನಿಮಗೆ ಗ್ಯಾಲಕ್ಸಿಯನ್ನು ಸೃಷ್ಟಿಸಿ, ಅದು ಸಾಧ್ಯವಿದೆ ಇಲ್ಲ. ಮೂಲ ಶಕ್ತಿಯಿಂದ. ಯಾಕೆಂದರೆ ನಾನು ಇದೇ ಮಾತನ್ನು ಹೇಳಲು ಇಷ್ಟಪಡೋದು, ಮೂಲದಲ್ಲಿ ಈ ಯೂನಿವರ್ಸ್ ಎಂಬುದು ಶಕ್ತಿ, ಅಥವಾ ಶಕ್ತಿ ಎಕ್ಸ್ಪಾಂಡ್ಸ್ ಇಟ್ಸೆಲ್ಫ್. ತಂತ್ರ ಅಂದರೆ ಶಾಕ್ತ ತಂತ್ರ ಎಕ್ಸ್ಪಾಂಡ್ ಆಗ್ತಾನೆ ಇರ್ತದೆ ಅಲ್ವಾ. ಈಗ ನಾನು ಹೇಳಬೇಕಾದದ್ದು ವಿಷಯ ಏನೆಂದರೆ, ಈ ಶಕ್ತಿಯಿಂದ ನಾವು ಇದನ್ನೆಲ್ಲ ಕಾಣಬಾರದು. ಈ ಶಕ್ತಿಯಿಂದ, ಯಾಕೆಂದರೆ ಇಲ್ಲಿ ಪೃಥ್ವಿ ಎಂಬ ತತ್ವ ಉಳಿದ 4 ತತ್ವಗಳಿಂದಲೂ ಮಿಗಿಲಾದ ಪ್ರಧಾನವಾದದ್ದು. ಹೌದಲ್ವ. ಈ ಗಾಳಿ, ನೀರು ಮುಂತಾದವುಗಳಿಗಿಂತಲೂ ನಮಗೆ ಪ್ರಧಾನವಾದದ್ದು ಯಾವುದು? ಈ ಪೃಥ್ವಿ ತತ್ವ. ಹಲವು ವರ್ಷಗಳ ಹಲವು ಕಾಂಪೌಂಡ್ಗಳು, ಸಾಧಾರಣವಾಗಿ ನಾವು 140 ಕಾಂಪೌಂಡ್, ಈಗ 116, 126 ಮಾಡಿದ್ರೆ 124 ಕಂಡಿಡ್ತೀವಿ. ಇನ್ನು 26 ಕೊಡಿದ್ರೆ 170 ಏನೋ ಬರ್ತದೆ. ಅದರ ನಂತರ ಕೆಲವು ಹೆಚ್ಚಿನ ಎಲಿಮೆಂಟ್ಸ್ಗಳು ಉಂಟಾಗ್ತವೆ. ಈ ರೀತಿಯ 26 ಏನು ಕಂಡಿಡ್ಬೇಕು, ಯಾಕೆಂದರೆ ಡಿಪೆಂಡ್ಸ್ ಆನ್ ಲೈಟ್ಸ್ ಅಂಡ್ ಅದರ್ ಮ್ಯಾಟರ್ಸ್. ಸೊ ಈಗ ನಾನೇನು ಹೇಳ್ತೇನೆ, ಈಗ ಇದನ್ನು ನಾವು ಈ ಎಲಿಮೆಂಟ್ಸ್ಗಳಿಂದಲೇ ನಾವು ಏನಾದರೂ ಮಾರ್ಪಾಡುಗಳನ್ನು ಮಾಡಬೇಕು. ಅಥವಾ ಇದರಿಂದಲೇ ನಾವು ಏನು ಮಾಡ್ತೇವೆ, ನಾವು ಹೈಡ್ರೋಕಾರ್ಬನ್ಸ್ ಮುಂತಾದವುಗಳನ್ನು ತೆಗೆದುಕೊಂಡು ಉಳಿದ ಎಲಿಮೆಂಟ್ಸನ್ನೆಲ್ಲ ಕೇಳಿದಾಗ ಜೀವರಾಶಿ ಉಂಟಾಗ್ತದೆ. ಆದರೆ ಚೈತನ್ಯ ಎಂಬುದು ಇಟ್ ಡಸಂಟ್ ಹ್ಯಾವ್ ಎನಿ ಮ್ಯಾಟರ್. ಇಟ್ ಎಂಟರ್ಸ್ ಇಂಟು ಇಟ್ ಆ್ಯಂಡ್ ಇಟ್ ಇಸ್ ನಾಟ್ ಪೆರಿಷಬಲ್ ಬಿಕಾಸ್ ಇಟ್ ಇಸ್ ನಾಟ್ ಎ ಮ್ಯಾಟರ್. ಸೊ ಈಗ ನಾನೇನು ಹೇಳಬೇಕು ಬಯಸೋದು, ಯಾವಾಗ ನಾವು ಈ ತತ್ವಗಳಿಂದ ಅಥವಾ ಆಬ್ಜೆಕ್ಟ್ಗಳಿಂದ, ನಾವೇನು ಸೌದೆ ಇದೆ ಅದರಿಂದ ನಾವು ಶಕ್ತಿಯನ್ನು ತೆಗೆದುಕೊಳ್ತೇವಲ್ವ, ಅದು ಯುರೇನಿಯಂ ಇದೆ ಅದರಿಂದ ನಾವು ಆಟಮ್ಸ್ ಅಥವಾ ಅಟಾಮಿಕ್ ಎನರ್ಜಿ ನಾವು ಕಂಡುಹಿಡ್ತೀವಿ, ಅಥವಾ ಜಲ ಇದೆ, ಪವನವಿದೆ, ಅಥವಾ ವಿಂಡ್ ಇದರಿಂದ ಅದರಿಂದ ನಾವು ಟರ್ಬೈನ್ಸ್ ಇದೆ, ಅದರಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ತೇವೆ. ಈ ರೀತಿ ನಾವು ಈಗ ಮೂಲದಲ್ಲಿರುವ ಈ ಪಂಚಭೂತಗಳಿಂದ ನಾವು ಬೇಕಾದಷ್ಟು ಶಕ್ತಿಯನ್ನು ಪಡೆದ. ಆದರೆ ಈ ಪಂಚಭೂತಗಳನ್ನು ಸೃಷ್ಟಿಸಲು ಸಾಧ್ಯವಿದೆ. ಅದೇ ಕುಂಡಲಿನಿ ಶಕ್ತಿ. ಅದೇ ಯೋಗಿಗಳಲ್ಲಿ ಹಲವು ರೀತಿಯಲ್ಲಿ ಇರುತ್ತೆ. ಒಂದು ವೇಳೆ ನೀವು ಸಾಧಾರಣವಾಗಿ ಅದು ಬಾಹ್ಯಕ್ಕೆ ಬರುವಾಗ ದೇವರು ಏನು ಮಾಡ್ತಾರೆ, ತನ್ನಲ್ಲಿರುವ ಒಂದು 30,000 ಮಿಲಿಯನ್ ವರ್ಷಗಳ ತಪಸ್ಸನ್ನು ನಿಮಗೆ ನೀಡ್ತಾರೆ. ಇಮ್ಯಾಜಿನ್ ಮಾಡಿ. ಯಾಕೆಂದರೆ ಲಾರ್ಡ್ ಶಿವ ಪೂರ್ಣ, ಅವನು ತೆಗೆದಷ್ಟು ಅವನಲ್ಲಿ ಆ ಶಕ್ತಿ ಇರ್ತದೆ. ಸೊ ವಾಟ್ ಇಟ್ ಡಸ್, ಇಫ್ ಸಪೋಸ್ ನಾನು ಮಣಿಪುರಿ ಚಕ್ರದ ಆಧಾರದ ಮೇಲೆ ಒಂದು ಮಾರುಲೋಕವನ್ನು ಸೃಷ್ಟಿಸಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಸೃಷ್ಟಿಸುವ ವಿಧಾನ ನಮ್ಮಲ್ಲಿ ಇರುವುದಿಲ್ಲ. ನೋಡೋಣ ಇವು. ಯಾಕೆಂದರೆ ಇದು ಸರ್ವಕರ್ತ ಎಂಬುದು, ಯಾಕೆಂದರೆ ನಿಮ್ಮ ಆ ಮಾಯೆ ಅಂದರೆ ಯಾವುದು, ಕಲೆ ಎಂಬ ಮಾಯೆ ಹೊರಟು ಅಂದರೆ ಸರ್ವಕರ್ತ. ಯು ಕ್ಯಾನ್ ಡೂ ಸಮಥಿಂಗ್ ಲೈಕ್ ದಟ್.
ಹೋದ ಸರ್ವವ್ಯಾಪಿ, ನಿಯತಿ ಹೋದಾಗ ಸರ್ವವ್ಯಾಪಿ. ಈಗ ನಾನು ಹೇಳಲು ಇಷ್ಟಪಡೋದೆಂದರೆ, ಕಾಲ ಹೋದಾಗ ನಿತ್ಯತ್ವ ಬರ್ತದೆ, ನಿಯತಿ ಹೋದಾಗ ಸರ್ವ ವ್ಯಾಪಕತ್ವ ಬರ್ತದೆ, ವಿದ್ಯೆ ಹೋದಾಗ ಸರ್ವಜ್ಞತ್ವ ಬರ್ತದೆ, ರಾಗ ದ್ವೇಷಗಳು ಹೋದಾಗ ನಿರ್ಮೋಹತ್ವ ಬರ್ತದೆ, ಮತ್ತು ಕಲಾ ಎಂಬುದು ಹೋದಾಗ ಸರ್ವಕರ್ತತ್ವ ಬರ್ತದೆ. ಇದರಿಂದ ನಾವು ಏನು ಯೋಚಿಸ್ತೇವೆ ಈ ಸರ್ವಕರ್ತತ್ವ. ಯಾಕೆಂದರೆ ನಾವು ಏನು ಬೇಕಾಗ್ತದೆ, ಕಾರಣ ಶರೀರದಿಂದ ಹೊರಟು ಹೋದಾಗ ಈ ಸೂರ್ಯ ವಿಜ್ಞಾನದಂಥ ಹಲವು ವಿದ್ಯೆಗಳು ಬರ್ತವೆ. ಇವುಗಳು ದೈವಿ ವಿದ್ಯೆಗಳು. ಈಗ ನಾವೇನೇ ಮಾಡ್ತೇವೆ, ಮೂಲ ಪ್ರಕೃತಿಯಿಂದಲೇ ಏನಾದರೂ ತಯಾರಿಸ್ತೇವೆ, ಇವುಗಳು ರಾಕ್ಷಸ ವಿದ್ಯೆಗಳು. ಈಗ ಕಬ್ಬಿನಿಂದ ನಾವು ಏನು ಮಾಡ್ತೇವೆ, ಸಕ್ಕರೆ ಮಾಡ್ತೇವೆ, ಇದೊಂದು ರಾಕ್ಷಸ ವಿದ್ಯೆ. ಮೊದಲು ಬೆಲ್ಲವನ್ನು ಮಾಡ್ತಿದ್ದೇವೆ, ಈಗ ಸಕ್ಕರೆಯನ್ನು ಮಾಡ್ತೇವೆ, ಅದಕ್ಕೆ ಎಲುಬನ್ನು ಹಾಕಿ ಕಲರ್ ತೆಗಿತೇವೆ. ಯಾಕೆ ಮಾಡ್ತೇವೆ ಗೊತ್ತಿಲ್ಲ. ಈ ರೀತಿ ನಾವು ಕಾಫಿ ಬೀಜಗಳಿಂದ ಕಾಫಿ ಮಾಡ್ತೇವೆ, ಇನ್ಸ್ಟಂಟ್ ಕಾಫಿ ಮಾಡ್ತೇವೆ, ಅದಕ್ಕೆ ಚಿಕೋರಿ ಮಿಕ್ಸ್ ಮಾಡ್ತೇವೆ. ಯಾಕೆ ಮಾಡ್ತೇವೆ? ಯಾವುದು ಅಗತ್ಯ ಅಥವಾ ಮೊಲಾಸಿಸ್ನಿಂದ ನಾವು ಇದು ಮಾಡ್ತೇವೆ, ಏನು ಮಾಡ್ತೇವೆ, ಆಲ್ಕೋಹಾಲನ್ನು ಮಾಡ್ತೇವೆ, ಅಥವಾ ಇನ್ನಿತರ ನಮಗೆ ಬೇಕಾದ ಡ್ರಗ್ಸ್ಗಳನ್ನು, ಆಕ್ಸಿಕೋಡನ್ಗಳನ್ನು ಮಾಡೋ ಬದಲು ನಾವು ಏನು ಮಾಡ್ತೇವೆ, ಹೆರಾಯಿನ್ ಅಂತ ಅಥವಾ ಮಾರ್ಫಿನ್ಗಳಂತ ಬೆದಿಡ್ರಿಂಗ್ ಬೇಕಾಗ್ತದೆ, ಕ್ಯಾನ್ಸರ್ ಮುಂತಾದವು ಬೇಕಾಗ್ತದೆ. ಅದನ್ನು ನಾವು ಇದು ಮಾಡ್ತೇವೆ, ಸಾಫ್ಟ್ ಟೆರರಿಸಮ್ಗೋಸ್ಕರ ಬದಲಾಯಿಸ್ತೇವೆ. ಯಾಕೆಂದರೆ ನಮಗೆ ಬೇಕಾದ ಮೂಲ ಜ್ಞಾನದಿಂದ ಯಾರನ್ನು ಹಣಿಯಲು ಅಥವಾ ಯಾರನ್ನು ಬಂಧನದಲ್ಲಿರಲು, ಯಾರನ್ನು ಗುಲಾಮದಲ್ಲಿರಲು ನಾವು ಪ್ರಯತ್ನಿಸುತ್ತೇವೆ. ಒಂದು ದೇಶ ಇನ್ನೊಂದು ದೇಶ ಮುಷ್ಟಿಯಲ್ಲಿಡಲು, ತನ್ನ ಕಪ್ಪಿ ಮುಷ್ಟಿಯಲ್ಲಿ ಇಡಲು ಪ್ರಯತ್ನಿಸ್ತದೆ. ಯಾರು ಸ್ವತಂತ್ರವಾಗಿ ನೋಡಲು ಇಷ್ಟಪಡುವುದಿಲ್ಲ. ಈಗ ಒಂದು ಕಥೆ ಹೇಳಲು ಇಷ್ಟಪಡ್ತೇನೆ. ಒಂದು ವೇಳೆ ಚೆಂಗಿಸ್ ಖಾನ್ ಮತ್ತು ಅವನ ತಮ್ಮ ಇದ್ದ. ಚೆಂಗಿಸ್ ಖಾನ್ ಹೋರಾಟಗಾರ, ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ. ಅವನ ತಮ್ಮ ಏನು ಹೇಳ್ದ, ಯಾಕೆ ನಮ್ಮಲ್ಲಿ ಜಗಳ, ನಾವೇ ಅಲ್ಲ, ಅದಕ್ಕೆ ಅವನು ಸೈನಿಕಕ್ಕೆ ಅದಕ್ಕೆ ಯಾಕೆಂದರೆ ಸೋಲ್ಜರ್ ಡಿಫೆನ್ಸ್ಗೆ ಅಷ್ಟು ಖರ್ಚು ಮಾಡೋದು ಬೇಡ ಅಂತೇಳಿ ಒಳ್ಳೆಯ ರಾಜ್ಯವನ್ನು ಕಟ್ಟಿದ. ಒಂದು 6 ವರ್ಷಗಳಲ್ಲಿ ಒಳ್ಳೆ ಉತ್ತಮ ರಾಜ್ಯ ಕಟ್ಟಿದ. ಆದರೆ ಚೆಂಗಿಸ್ ಖಾನ್ ರಾಜ್ಯ ಅಷ್ಟು ಒಳ್ಳೆಯದಿಲ್ಲ. ಒಂದು 6 ವರ್ಷಗಳಿಂದ ಒಂದು ದಿನ ನೋಡುವಾಗ ಒಂದೇ ರಾತ್ರಿಯಲ್ಲಿ ಅವನ ಎಲ್ಲ ರಾಜ್ಯ ಹಾಳು ಮಾಡಿದ್ಯಾರಲ್ಲ ಅವನ ಅಣ್ಣ. ಈ ಟೋಲ್ಡ್ ಹಿಮ್, ಯಾಕೆಂದರೆ ನೀವು ಏನು ಮಾಡ್ತಾ ಇದೆಯೋ ಸೆಕ್ಯೂರಿಟಿ ಇಲ್ಲದಿದ್ದರೆ ಇದೇ ಆಗುತ್ತೆ. ನೀನು ಯಾವುದನ್ನು ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸ್ತೀಯೋ ಅದಕ್ಕೆ ರಕ್ಷಣೆ ಎಂಬುದು ಇರಲೇಬೇಕಾಗ್ತದೆ ಅಲ್ವಾ. ನಾವೇನು ಮಾಡ್ತೇವೆ, ನಾವು ಬೀಜ ಹಾಕಿ ಗದ್ದೆಯನ್ನು ಮಾಡುವ ಬದಲು ಅದಕ್ಕೆ ನಾವು ಬೇಲಿಯನ್ನು ಹಾಕ್ತೇವೆ ಅಲ್ವಾ. ಹಾಗೆ ನಾವು ಧ್ಯಾನ ಮುಂತಾದವುಗಳನ್ನು ಮಾಡುವ ಮೊದಲು ಯಮ ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಅವು ಬೇಲಿಯಗಳ ಥರ ಕೆಲಸ ಮಾಡ್ತವೆ ಅಲ್ವಾ. ಯಾಕಂದರೆ ನೀವು ಏನನ್ನೂ ಮಾಡ್ತೀರಿ, ಆ ಸಂಯಮ ನಿಮ್ಮೆಲ್ಲ ಇರದಿದ್ದರೆ ನೀವು ಯಾರ ಮೇಲೂ ಉಪಯೋಗಿಸ್ತೀರಿ. ಉದಾಹರಣೆಗೆ ಗಾಯತ್ರಿ ಮಂತ್ರದ ಮುಖಾಂತರ ಒಬ್ಬ ಕ್ಷತ್ರಿಯನು ನಾನು ಬ್ರಹ್ಮಾಸ್ತ್ರವನ್ನು ಪಡೆಯಲು ಇಚ್ಛಿಸುವಾಗ ಆ ಬ್ರಹ್ಮಾಸ್ತ್ರವನ್ನು ತಡೆದು ಹಿಡಿದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇರಬೇಕು. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದು ಏನು ದೊಡ್ಡ ವಿಷಯ ಅಲ್ಲ, ಅದನ್ನು ಗುರುಗಳ ಕೃಪೆಯಿಂದ ಹೊರತೆಗೆಯುವುದು ಕಷ್ಟವಲ್ಲ. ಆದರೆ ಅದನ್ನು ತಡೆದು ಹಿಡಿದು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿ ಇರಬೇಕು. ಯಾವುದೋ ಲೋಕದಿಂದ ಒಂದೆರಡು ಬ್ರಹ್ಮಾಸ್ತ್ರ ಪ್ರಯೋಗವಾದರೆ ಅದನ್ನು ಹಿಡಿದುಕೊಳ್ಳುವ ಚಾಕಚಕ್ಯತೆ, ಅದನ್ನು ತಡೆದು ನಿಲ್ಲಿಸುವ ಚಾಕಚಕ್ಯತೆ ನಿಮ್ಮಲ್ಲಿ ಇದ್ದರೆ ಆವಾಗ ನೀವು ಏನೋ ಒಬ್ಬ ದೊಡ್ಡ ರಾಜ. ಯಾಕೆಂದರೆ ಬ್ರಹ್ಮಾಸ್ತ್ರ ಯೂನಿವರ್ಸನ್ನೇ ದಯಿಸುವಂಥದ್ದು. ಒಮ್ಮೆ ಲಾಸ್ಟಿಗೆ ಪರೀಕ್ಷೆಗೆ ಉತ್ತರೆಯ ಗರ್ಭದಲ್ಲಿ ಪರೀಕ್ಷೆದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗವಾದಾಗ ಕೃಷ್ಣ ಅದನ್ನು ತಡೆದು ನಿಲ್ಲಿಸಿದ. ಅದು ಮಹತ್ವದ್ದು. ಉಪಯೋಗಿಸಲು ಕರ್ಣನಿಗೂ ಗೊತ್ತಿತ್ತು, ಅರ್ಜುನನಿಗಿತ್ತು, ದ್ರೋಣನಿಗಿತ್ತು, ಭೀಷ್ಮನಿಗಿತ್ತು, ಪರಶುಮನ ಎಲ್ಲರೂ ಪಡೆದಿದ್ರು. ಆದರೆ ತಡೆದು ನಿಲ್ಲಿಸುವ ದ್ರಷ್ಟತೆ, ಏನು ಚಾಕಚಕ್ಯತೆ, ಆ ನಿಲುವು, ಅದು ಲಾರ್ಡ್ ಕೃಷ್ಣನಿದೆ. ಸೊ ನಾವು ಯಾವಾಗಲೂ ಏನು ಅಗ್ರ ಪೂಜೆ ಏನೋ ಇದೆ ಅದು ಮಂಗಳವನ್ನು ನಾವು ಲಾರ್ಡ್ ಕೃಷ್ಣನಿಗೆ ಅರ್ಪಿಸ್ತೇವೆ ಅಲ್ವಾ. ಅದರಿಂದ ಸದಾಕಾಲಕ್ಕೂ ಯಾವುದು ಅಗ್ರ ಪೂಜೆ ಏನಾದರೂ ಇದ್ದರೆ ಅದು ಲಾರ್ಡ್ ಕೃಷ್ಣನಿಗೆ ಅರ್ಪಿತ. ಕೃಷ್ಣ ಮಹಾಯೋಗಿನ್ ಭಕ್ತನಾಮ ಭಯಂಕರ ಗೋವಿಂದ ಪರಮಾನಂದ ಸರ್ವಮೇ ವಶಮಾನ ಇದೆ ಸುದರ್ಶನ ಚಕ್ರದ ಮುಂತ ಇಂತಿ ನಿಮ್ಮವನೇ ಯೋಗಿ ನಿಶ್ಚಿಂಚ.